ಜೀವನದಲ್ಲಿ ಏನು ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ, ಅದೇ ಎಲ್ಲವೂ ಸಿಕ್ಕಾಗ ವಿನಯ ಮುಖ್ಯ. ಇವತ್ತಿನ ಥಾಟ್ ವಾಣಿ ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಇವ್ರು ಯಾರಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂಡ್ ನನ್ನ ತಮ್ಮಂಗ್ ಬೇಡ ಅಂದ್ರು ಹಾಸ್ಟೆಲ್ ಕಳ್ಸಿ ಇವಾಗ ಅವ್ನ ಕೆಲ್ಸನ ನನ್ ಕೈಲಿ ಮಾಡಿಸ್ತಿದ್ದಾರೆ. ಇವತ್ ಸಂಡೇ ಆಗಿದ್ರು ಹೋಮ್ ವರ್ಕ್ ಮಾಡಿದೀನಿ, ಎಕ್ಸ್ಟ್ರಾ ಹೋಮ್ ವರ್ಕ್ ಕೊಡಿ ಅಂತ ಒಬ್ಬ, ಟೆಸ್ಟ್ ಬರೀತೀವಿ ಕರೆಕ್ಷನ್ ಮಾಡಿ ಅಂತ ಇನ್ನಿಬ್ರು ಬಂದಿದ್ರು. ಇವತ್ತಿನ ತಿಂಡಿ ನಮ್ ಗೆಸ್ಟ್ ಮಾಡಿದ್ರು. ಅವ್ರ ಮಂಡ್ಯ ಸ್ಟೈಲ್ ಅಕ್ಕಿ ರೊಟ್ಟಿ ಜೊತೆಗೆ ಟೊಮೆಟೊ ಗೊಜ್ಜು ಅಂಡ್ ಆಬ್ವಿಯಸ್ ಆಗಿ ಉಪ್ಸಾರು ಖಾರ ತಿಂಡಿನ ಮಾಡಿ ನಾನು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಾ ಇದ್ದೆ. ನಮ್ಮ ಮಕ್ಕಳು ಟೆಸ್ಟ್ ಬರೀತಾ ಇದ್ರು. CA ಬಿಟ್ಟು ಬೇರೆ ಯಾವ್ದಾದ್ರು ಪ್ರೊಫೆಷನ್ ಚೂಸ್ ಮಾಡ್ತೀನಿ ಅಂದ್ರೆ ಮೇ ಬಿ ನಾನು ಟೀಚಿಂಗ್ ಫೀಲ್ಡ್ ಗೆ ಹೋಗ್ತಿದ್ನೇನೋ. ನಾನು ನಮ್ ಗೆಸ್ಟ್ ನ ಕರ್ಕೊಂಡು ಸೂಪರ್ ಮಾರ್ಕೆಟ್ ಹೋಗಿ ಅಲ್ಲಿ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ವಾಪಸ್ ಮನೆಗೆ ಬಂದು ನನ್ನ ಸೆಷನ್ ನ ಸ್ಟಾರ್ಟ್ ಮಾಡಿದೆ. ಅಂಡ್ ಇವತ್ತು CA ರಿಸಲ್ಟ್ ಡೇ. ಯಾರ್ದೆಲ್ಲ ಕ್ಲಿಯರ್ ಆಗಿದೆ ಕಂಗ್ರಾಚುಲೇಷನ್ಸ್. ಅಂಡ್ ಯಾರ್ದೆಲ್ಲ ಕ್ಲಿಯರ್ ಆಗಿಲ್ಲ ಆಬ್ವಿಯಸ್ ಆಗಿ ಮತ್ತೆ ಎಫರ್ಟ್ಸ್ ಹಾಕಿ ಖಂಡಿತವಾಗ್ಲೂ ನಿಮ್ ಕೈ ಕ್ಲಿಯರ್ ಮಾಡೋದಕ್ಕಾಗುತ್ತೆ. ಸೊ ಡೋಂಟ್ ವರಿ. ನನ್ನ ಸೆಷನ್ ಮುಗಿಸೋಷ್ಟೊಳಗೆ 3:15 ಆಗಿತ್ತು. ಅಂಡ್ ರೆಸ್ಟ್ ಮಾಡೋಣ ಅಂತ ಹೊರಗೆ ಬಂದು ಒಂದು ಕಂಪ್ಲೀಟ್ ಮೂವಿ ವಾರಿಸು ನೋಡಿದೆ. ಮೂವಿ ಮುಗಿಯೋಷ್ಟೊಳಗೆ 6:30 ಆಗಿತ್ತು. ಒಳಗೋಗಿ ಮತ್ತೆ ಸೆಷನ್ ಸ್ಟಾರ್ಟ್ ಮಾಡಿದೆ. ನನ್ನ ಜೊತೆಗೆ ಕುಶಾಲ್ ಕೂಡ ಅವ್ನ ಹಿಂದಿ ಟೆಸ್ಟ್ ಬರೀತಾ ಇದ್ದ. ಇವತ್ತಿನ ಡಿನ್ನರ್ ಬ್ಯಾಚುಲರ್ಸ್ ಬಿರಿಯಾನಿ, ಕಬಾಬ್ ಮತ್ತೆ ಸುಕ್ಕ. ಇದ್ರದ್ದು ಅಡ್ಗೆ ಭಟ್ರು ಬಂದು ನಮ್ಮ ಪಕ್ಕದ ಮನೆ ಬ್ಯಾಚುಲರ್ಸ್. ಅಂಡ್ ಸಾರಿ ವಿಡಿಯೋ ಎಂಡ್ ಮಾಡೋದು ಮರ್ತಿದ್ದೆ. ಸೊ ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನಾನು ಓದ್ತಾ ಇರ್ತೀನಿ, ನೀವು ಓದ್ತಾರಿ. ಟಾಟಾ ಬಾಯ್.